ಇವತ್ತು ನಾನು ತೋರಿಸ್ತಾ ಇರೋದು ಹೋಟೆಲಲ್ಲಿ ಮಾಡುವಂಥ ಬಟನ್ ಇಡ್ಲಿ ಜೊತೆ ಸಾಂಬಾರ್. ಇದು ಹೋಟೆಲ್ ಸ್ಟೈಲಲ್ಲೇ ಸಾಂಬಾರ್ ಮಾಡೋದು, ಹಾಗೆ ಬಟನ್ ಇಡ್ಲಿ ಕೂಡ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮತ್ತು ಈ ಹೊಸ ರೆಸಿಪಿನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ 1 ಲೋಟ ತೊಗೊಂಡಿದ್ದೀನಿ. ಈ ಅಳತೆ ತೊಗೊಂಡಿದ್ದೀನಿ ಎಲ್ಲದನ್ನು. ಇಡ್ಲಿ ರವೆ ಅಂತ ಸಿಗುತ್ತಲ್ವ, ಅದನ್ನು ಈ ಲೋಟದಲ್ಲಿ 3 ಲೋಟದಷ್ಟು ಹಾಕೋತಾ ಇದ್ದೀನಿ. ಇದು ಈ ಇಡ್ಲಿ ರವೆ ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಈವನ್ ಲೂಸ್ ಆಗೂ ಸಿಗುತ್ತೆ, ಯಾವುದಾದ್ರೂ ತೊಗೋಬೋದು. ಇದು 3 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲದನ್ನು ಸ್ವಲ್ಪ ಸಪ್ರೇಟಾಗಿ ಮಾಡಿದ್ರೆ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ಇವಾಗ ಅದೇ ಲೋಟದಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ 1 ಲೋಟದಷ್ಟು. ಇನ್ನೊಂದು ಪಾತ್ರೆಯಲ್ಲಿ 3/4 ಲೋಟದಷ್ಟು ಉದ್ದಿನಬೇಳೆ ತೊಗೋತಾ ಇದ್ದೀನಿ. ಹಾಗೆ 1 ಲೋಟದಷ್ಟು ಈ ದೋಸೆ ಅಕ್ಕಿ, ದಪ್ಪ ಅಕ್ಕಿ ಅಂತಾರಲ್ವ, ಆ ಅಕ್ಕಿ ತೊಗೋತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು 3 to 4 ಟೈಮ್ಸ್. ಅದರಲ್ಲಿ ಏನಾದರೂ ಹುಳಗಳು, ಕಲ್ಲು ಏನಾದರೂ ಇದ್ದರೆ ಎಲ್ಲ ತೆಗೆದು ಹಾಕೋಬೇಕು. ನೀಟಾಗಿ ವಾಶ್ ಮಾಡಿಕೊಂಡು ಸುಮಾರು 8 to 6 hours ಅಷ್ಟು ನೆನೆಸ್ಬೇಕು. ಇವಾಗ ನೋಡಿ ಎಲ್ಲ ತೊಳೆದಿದ್ದಾಗಿದೆ. ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆನೆಸೋದಕ್ಕೆ. ನೀರು ಮಾಡಿಕೊಂಡು 8 to 10 hours ಇದನ್ನು ಸೋಕ್ ಮಾಡೋಕ್ಕೆ ಬಿಡಬೇಕು. ಇದು ಇವಾಗೆಲ್ಲ 8 hours ಸೋಕಾಯಿತು. ಸೊ ಇವಾಗ ನೀರೆಲ್ಲ ತೆಕ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಹಾಗೆ ಅಕ್ಕಿಯನ್ನು ಸಪ್ರೇಟಾಗಿ ನೆನೆಸ್ಕೊಂಡಿರೋದನ್ನು ಫಸ್ಟು ರುಬ್ಕೋಬೇಕು. ಇದು ಯಾಕೆ ಸಪ್ರೇಟಾಗಿ ಅಂದರೆ ಇಡ್ಲಿ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸಪ್ರೇಟಾಗಿ ರುಬ್ಕೋಬೇಕು. ಇವಾಗ ಉದ್ದಿನಬೇಳೆ ಹಾಗೆ ಅಕ್ಕಿ ರುಬ್ಕೊಂಡಿದ್ದಾಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು, ಇಷ್ಟು ಫೈನ್ ಪೇಸ್ಟ್ ಆಗಬೇಕು. ಇವಾಗ ಇದನ್ನು ನಾವು ಯಾವುದು ಪಾತ್ರೆ ಇಡ್ಲಿ ಹಿಟ್ಟನ್ನು ಕಲಿಸ್ತೀವೋ ಆ ಪಾತ್ರೆಗೆ ತೆಕ್ಕೋತಾ ಇದ್ದೀನಿ. ನಂತರ ಅವಲಕ್ಕಿಯನ್ನು ತೊಗೊಂಡು ಅದನ್ನು ಕೂಡ ನೀಟಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಅಷ್ಟೇ, ತುಂಬ ಒಂಥರ ಮೆತ್ತಗಾಗಿರಬೇಕು ಅವಲಕ್ಕಿ. ಅಲ್ಲಿವರೆಗೂ 8 hours ಅಂದರೆ ಆಲ್ಮೋಸ್ಟ್ ಮೆತ್ತಗಾಗಿರುತ್ತೆ. ಸೊ ಇವಾಗ ಇದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಅದೇ ಪಾತ್ರೆಗೆ ಆ್ಯಡ್ ಮಾಡ್ಕೊತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಇವಾಗ ಇದನ್ನು ಕೂಡ ಇಡ್ಲಿ ಹಿಟ್ಟನ್ನು ಕಲಸೋ ಪಾತ್ರೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದೇ ಪಾತ್ರೆಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ತೆಕ್ಕೋಬೇಕು ಜಾರಿಂದ. ನಮಗೆ ಅಳತೆ ಕರೆಕ್ಟಾಗಿದ್ದರೆ ಇಡ್ಲಿ ತುಂಬ ಚೆನ್ನಾಗಾಗತ್ತೆ. ಇವಾಗ ರವೆಯನ್ನು ನೀರಿಂದ ತೆಗೆದಿಟ್ಕೊಂಡಿದ್ದೀನಿ. ರವೆ ಕೂಡ ಹಾಕೋತಾ ಇದ್ದೀನಿ, ಇಡ್ಲಿ ರವೆ ನೆಂದಿರೋದನ್ನು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊಂಡಿದ್ದಾಯಿತು. ನಂತರ ರಾತ್ರಿ ಒಂದು ಸಾರಿ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಹೊಂದ್ಕೋಬೇಕು ಇಡ್ಲಿ ಹಿಟ್ಟು. ಆ ರೀತಿಯಾಗಿ ರವೆ, ಉದ್ದಿನಬೇಳೆ ಹಾಗೆ ಅವಲಕ್ಕಿ, ಅಕ್ಕಿ ಎಲ್ಲದು ನೀಟಾಗಿ ಆಗೋ ಹಾಗೆ ಹಿಟ್ಟುಗಳನ್ನ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇವಾಗ ರಾತ್ರಿ ಇದನ್ನು ಕೂಡ ಫರ್ಮೆಂಟ್ ಮಾಡೋದಕ್ಕೆ ಬಿಡಬೇಕು ನಾವು 8 hours. ಇವಾಗ ನೋಡಿ ಫರ್ಮೆಂಟ್ ಆಗಿರೋದು ಎಷ್ಟು ಅರ್ಧಕ್ಕಿತ್ತು ಹಿಟ್ಟು, ಫುಲ್ಲು ಉಬ್ಬಿ ಬಂದಿದೆ. ಇವಾಗ ಉಬ್ಬಿ ಬಂದಿರೋದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾವು ಮುಂಚೆ ಆದರೂ ಹಾಕ್ಬೋದು ಅಥವಾ ಇವಾಗಲಾದರೂ ಉಪ್ಪು ಸೇರಿಸ್ಕೋಬೋದು. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ಹಿಟ್ಟು ಕೆಳಗಡೆ ಹೋಗುತ್ತೆ ಮಿಕ್ಸ್ ಮಾಡ್ತಾ ಇದ್ದಂಗೆ, ಯಾಕಂದರೆ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಹಾಗಾಗಿ ಹಿಟ್ಟು ಸ್ವಲ್ಪ ಕೆಳಗೆ ಹೋಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಂಗೆ. ನೋಡಿ ಕಾಣ್ತಾ ಇದೆ ಅಲ್ವಾ ನಿಮಗೆ, ಹಿಟ್ಟು ಕೆಳಗೆ ಹೋಗ್ತಾ ಇರೋದು ಸ್ವಲ್ಪ ಮಾತ್ರ ಹೋಗುತ್ತೆ. ನೋಡಿ ಆಯಿತು, ಇವಾಗ ರೆಡಿ ಆಯಿತು ಇಡ್ಲಿ ಹಿಟ್ಟು. ಇವಾಗ ಈ ಬಟನ್ ಇಡ್ಲಿ, ಮಿನಿ ಇಡ್ಲಿ ಮೌಲ್ಡ್ಸ್ ಬರುತ್ತಲ್ವ, ಇಡ್ಲಿ ಪ್ಲೇಟ್ಸ್ ಥರನೇ ಇದು ಪ್ಲೇಟ್ಸ್ ಸಿಗುತ್ತೆ ಎಲ್ಲ ಸ್ಟೀಲ್ ಅಂಗಡಿಯಲ್ಲಿ. ಸೊ ಇದನ್ನು ತೊಗೊಂಡು ಇದಕ್ಕೆ ಆಯಿಲ್ನ ಅಥವಾ ತುಪ್ಪ ಯಾವುದಾದ್ರೂ ಅಷ್ಟು ಆಗಲಿ ಗ್ರೀಸ್ ಮಾಡ್ಕೋಬೇಕು. ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಪುಟ್ಟು ಇಡ್ಲಿ ಮೌಲ್ಡ್ಸ್ಗೂ ಎಣ್ಣೆ ಹಾಕ್ಕೊಂಡು ನೀಟಾಗಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಇಡ್ಲಿ ಪ್ಲೇಟ್ಸ್ ಎಲ್ಲ ಗ್ರೀಸ್ ಆದಮೇಲೆ ಸ್ವಲ್ಪ ನೋಡಿ ನಾನು ಎಷ್ಟು ಕಮ್ಮಿ ಹಾಕ್ತಿದ್ದೀನಿ, ಅದು ಎಷ್ಟು ಹಿಡಿಸುತ್ತೋ ಅಷ್ಟು ಇಡ್ಲಿ ಹಿಟ್ಟನ್ನು ಹಾಕೋಬೇಕು. ಆ ಪುಟ್ಟು ಬಟನ್ ಇಡ್ಲಿ ಮೌಲ್ಡ್ಸ್ಗೆ ಎಲ್ಲದಕ್ಕೂ ಹಾಕೋಬೇಕು. ನೋಡಿ ಇವಾಗ ಹಾಕಿದ್ದಾಯಿತು. ಇವಾಗ ನಾರ್ಮಲ್ ಇಡ್ಲಿ ಪ್ಲೇಟ್ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ವ, ಅದೇ ಸ್ಟ್ಯಾಂಡಿಗೆ ಇದನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಒಟ್ಟಿಗೆ ದೊಡ್ಡ ಇಡ್ಲಿನೂ ಮಾಡ್ಕೋಬೋದು, ಪುಟ್ಟದು ಈ ಬಟನ್ ಇಡ್ಲಿ ಕೂಡ ಮಾಡ್ಕೋಬೋದು.
ನಾನಿಲ್ಲಿ ಬಟನ್ ಇಡ್ಲಿ ಮಾತ್ರ ಮಾಡ್ತಾ ಇರೋದ್ರಿಂದ ಇದೇ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಡ್ಲಿ ಹಿಟ್ಟು ಹಾಕಿದ್ದಾಯಿತು ಇಡ್ಲಿ ಪ್ಲೇಟ್ಸ್ಗಳಿಗೆ. ಇವಾಗ ಇದನ್ನು ಇಡ್ಲಿ ಕುಕ್ಕರಲ್ಲಿ ಇಡೋಣ. ಇಡ್ಲಿ ಕುಕ್ಕರಲ್ಲಿ ಆಲ್ಮೋಸ್ಟ್ ಒಂದು 5 ಮಿನಿಟ್ಸಿಂದ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೆ ಆಲ್ರೆಡಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಇದು ಒಂದು 20 ಮಿನಿಟ್ಸ್ ಬೇಯಬೇಕು. ಇವಾಗ 20 ಮಿನಿಟ್ಸ್ ಆಯಿತು, ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಬಿಸಿ ಬಿಸಿಯಾದ ಪುಟಾಣಿ ಬಟನ್ ಇಡ್ಲಿ ಅಥವಾ ಮಿನಿ ಇಡ್ಲಿ ರೆಡಿ ಆಯಿತು. ಅದು ಹೋಟೆಲ್ ಸ್ಟೈಲ್ನಲ್ಲಿ. ಇದು ಆ್ಯಕ್ಚುಲಿ ತೆಗೆದಿದ ತಕ್ಷಣ ಇಡ್ಲಿ ತೆಗಿಯೋದಕ್ಕೆ ಆಗಲ್ಲ. ಹಾಗಾಗಿ ಒಂದು 2 ಮಿನಿಟ್ಸು ಅದನ್ನು ಪ್ಲೇಟ್ಸ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಆವಾಗ ನಮಗೆ ನೀಟಾಗಿ ಇಡ್ಲಿ ಶೇಪ್ಸ್ ಬರುತ್ತೆ. ನಾವು ಬಿಸಿಯಲ್ಲೇ ಏನಾದರೂ ತೆಗಿಯೋಕೆ ಹೋದರೆ ಎಲ್ಲ ಇಡ್ಲಿಗಳು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಡಬೇಕು ನೋಡಿ. ಇವಾಗ 2 ಮಿನಿಟ್ಸ್ ಆಯಿತು, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪುಟ್ ಪುಟ್ ಮಿನಿ ಇಡ್ಲಿಗಳು. ಇದನ್ನು ಅಷ್ಟೇ ಸ್ವಲ್ಪ ಹುಷಾರಾಗಿ ತೆಗಿಬೇಕು ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ ಚಿಕ್ಕ ಚಿಕ್ಕ ಬಟನ್ ಇಡ್ಲಿ. ಸೊ ಇವಾಗ ಎಲ್ಲ ಬಟನ್ ಇಡ್ಲಿಗಳನ್ನ ತೆಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ. ರೆಡಿ ಆಯಿತು ಬಟನ್ ಇಡ್ಲಿ. ಸೊ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಾಂಬಾರು ಮಾಡೋದಕ್ಕೆ ಒಂದು ಪ್ರೆಷರ್ ಕುಕ್ಕರಲ್ಲಿ 1 ಕಪ್ನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಈರುಳ್ಳಿ ಹಾಗೆ 1 ಟೊಮ್ಯಾಟೊನ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಇವಾಗ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ಸು ನೀಟಾಗಿ ಮೆತ್ತಗೆ ಬೇಯೋ ಹಾಗೆ ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದಕ್ಕೆ ರುಬ್ಬೋದಕ್ಕೆ ಮಸಾಲೆ ಐಟಮ್ಸ್ ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಹಸಿ ಕಾಯಿ ತುರಿ. ಹಾಗೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಆ ನೆನೆಸಿಟ್ಟಿರೋ ನೀರನ್ನೇ ಹಾಕ್ಕೊಂಡು ನೀಟಾಗಿ ಇದನ್ನು ರುಬ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಇವಾಗ ರುಬ್ಬಿದ್ದು ಆಲ್ಮೋಸ್ಟ್ ರೆಡಿ ಆಯಿತು, ತುಂಬ ಫೈನ್ ಪೇಸ್ಟ್ ಆಗಿದೆ. ಇದನ್ನು ಇವಾಗ ಸಾಂಬಾರು ಮಾಡೋದಕ್ಕೆ ಉಪಯೋಗಿಸೋಣ. ಇವಾಗ ಪ್ರೆಷರ್ ಕುಕ್ಕಾಗಿ ತಣ್ಣಗಾಯಿತು. ಓಪನ್ ಮಾಡ್ಕೊಂಡ್ಬಿಟ್ಟು ನಾವು ಸಾಂಬಾರು ಮಾಡ್ತೀವಲ್ವ ಆ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೋಬೇಕು. ಇವಾಗ ಶಿಫ್ಟ್ ಮಾಡ್ಕೊಂಡಿದ್ದಾಯಿತು. ನಮಗೆ ಸಾಂಬಾರು ಸ್ವಲ್ಪ ತೆಳುವಾಗೇ ಇರಬೇಕು, ನೀರಾಗಿ. ಹಾಗಾಗಿ ನಾನು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ. ನಿಮಗೆ ಬೇಡ ಗಟ್ಟಿಯಾಗಿ ಇರಬೇಕು ಅಂದರೆ ಅಷ್ಟು ರುಚಿಯಾಗಿರೋದಿಲ್ಲ ಇಡ್ಲಿಗೆ. ಸಾಂಬಾರು ಸ್ವಲ್ಪ ತೆಳುವಾಗಿದ್ರೇ ರುಚಿ. ಹಾಗಾಗಿ ನೀರು ಆ್ಯಡ್ ಮಾಡಿಕೊಂಡು ಇದು ಸಾಂಬಾರು ಮಾಡೋದಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇವಾಗ ರುಬ್ಬಿರೋ ಅಂಥ ಮಸಾಲೆ ಪದಾರ್ಥಗಳನ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಸಾಂಬಾರು ಪುಡಿ ತೋರಿಸಿ ಅಂತ ತುಂಬ ಜನ ಕೇಳಿದ್ದಾರೆ. ತುಂಬ ಬೇಗ ತೋರಿಸ್ತೀನಿ, ತುಂಬ ಡಿಲೇ ಆಯಿತು, ಸಾರಿ. ಇದಕ್ಕೆ ಮತ್ತೆ ನೀಟಾಗಿ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ತುಂಬ ಏನು ಹಾಕೋ ಅವಶ್ಯಕತೆ ಇಲ್ಲ, ನಿಮಗೆ ಖಾರ ಉಪ್ಪು ಅನುಗುಣವಾಗಿ ನೀವು ಹಾಕ್ಕೋಬೋದು. ನಂತರ ಒಂದು ಸ್ವಲ್ಪ ಬೆಲ್ಲ. ಆಲ್ರೆಡಿ ಇದಕ್ಕೆ ಖಾರ ಹಾಕಿದ್ದೀವಿ ಮತ್ತು ಹುಣಸೆಹಣ್ಣು ಹಾಕಿದ್ದೀವಿ ಮತ್ತು ಟೊಮ್ಯಾಟೊ ಕೂಡ ಹಾಕಿದ್ದೀವಿ. ಸೊ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು, ಇದೆರಡನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಕರಿಬೇವು ಕೊತ್ತಂಬರಿ ಹಾಕಿದ್ರೆ ರುಚಿ ಚೆನ್ನಾಗಿ ಬಿಡುತ್ತೆ. ಮುಂಚೆನೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಕುದೀತಾ ಇದೆ ಸಾಂಬಾರು, ಆ ಟೈಮಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡೆ. ಆಲ್ಮೋಸ್ಟ್ ಸಾಂಬಾರು ಚೆನ್ನಾಗಿ ಒಂದು 10 ಮಿನಿಟ್ಸ್ ಕುದ್ಬಿಟ್ಟು ರೆಡಿ ಆಯಿತು ಸಾಂಬಾರು. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪುಟ್ಟ ಬಾಣಲಿ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಆದರೂ ಹಾಕೋಬೋದು, ತುಪ್ಪ ಹಾಕಿದ್ರೆ ರುಚಿಯಾಗಿರುತ್ತೆ. ಇದಕ್ಕೆ ಒಣಮೆಣಸಿನ್ಕಾಯಿ ಬೇಕಿದ್ರೂ ಹಾಕೋಬೋದು, ನಾನು ಹಾಕ್ತಾ ಇಲ್ಲ ಇಲ್ಲಿ. ಸೊ ಒಂದು ಚೂರು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟ್ಪಟ ಅಂದಮೇಲೆ ಸಾಂಬಾರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆನ. ಸೊ ಇವಾಗ ಬಿಸಿ ಬಿಸಿಯಾದ ಹೋಟೆಲ್ ಸ್ಟೈಲ್ನಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಬಟನ್ ಇಡ್ಲಿ ಕೂಡ ರೆಡಿ ಆಯಿತು. ಇವಾಗ ಬಟನ್ ಇಡ್ಲಿಗೆ ಸಾಂಬಾರನ್ನು ಹಾಕಿಬಿಟ್ಟು ಆ್ಯಡ್ ಮಾಡಿದ್ದೀನಿ ಒಂದು ಸರ್ವಿಂಗ್ ಬೌಲಲ್ಲಿ. ಸೊ ಹೇಗಿದೆ ನೋಡಿ ಬಟನ್ ಇಡ್ಲಿ ಜೊತೆ ಸಾಂಬಾರು. ಇದು ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋ ಅಂಥದ್ದು. ನೀವು ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಹಾಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ಈ ರೆಸಿಪಿ ಹೇಗೆ ಬಂತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ಗಳಲ್ಲಿ ಈ ರೆಸಿಪಿನ ಹೆಚ್ಚು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗಾದರೆ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿ ಆದ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.